ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಏನು ಮಾಡ್ತಾ ಹೋಗ್ತೀವಿ, ನಡುಗನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ 50 MCQ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಇಂದಿನ ತರಗತಿಯಲ್ಲಿ ಹಳಗನ್ನಡದ ಬಗ್ಗೆ ಏನು ಮಾಡ್ತಾ ಹೋದ್ವಿ, 100 ಪ್ರಶ್ನೆಗಳ ಬಗ್ಗೆ ಏನು ಮಾಡ್ತಾ ಹೋದ್ವಿ, 2 ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಇವತ್ತು ನಡುಗನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇಲ್ಲಿ ಭಾಗಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಭಾಗ ರಗಳೆ ಮತ್ತು ವಚನ ಸಾಹಿತ್ಯದ ಯುಗದಲ್ಲಿ ನೋಡ್ತಾ ಹೋಗ್ತೀನಿ. ನಡುಗನ್ನಡ ಸಾಹಿತ್ಯದ ಕಾಲಾವಧಿ ಸ್ಥೂಲವಾಗಿ ಎಲ್ಲಿಂದ ಪ್ರಾರಂಭವಾಗಿದೆ? ಸಾಮಾನ್ಯ ಶಕ 12ರಿಂದ 18ನೇ ಶತಮಾನವನ್ನು ನಡುಗನ್ನಡ ಸಾಹಿತ್ಯದ ಕಾಲಾವಧಿ ಸ್ಥೂಲವಾಗಿ ಇಲ್ಲಿಂದ ಪ್ರಾರಂಭವಾಗ್ತೈತಿ. ಇಲ್ಲಿಂದ 12ನೇ ಶತಮಾನದಿಂದ ಹಿಡಿದು 18ನೇ ಶತಮಾನವನ್ನು ನಡುಗನ್ನಡ ಅಂತ ಕರಿತಾ ಹೋಗ್ತೀವಿ. ನಡುಗನ್ನಡ ಸಾಹಿತ್ಯದ ಉಗಮಕ್ಕೆ ಪ್ರೇರಣೆಯಾದ ಪ್ರಮುಖ ಚಳುವಳಿ ಯಾವುದು? 12ನೇ ಶತಮಾನದಲ್ಲಿ ಪ್ರಾರಂಭವಾದಂಥ ಶಿವಶರಣರ ವಚನ ಕ್ರಾಂತಿ ಅಥವಾ ಭಕ್ತಿ ಚಳುವಳಿ ಅಥವಾ ವಚನ ಕ್ರಾಂತಿ ಅಂತ ನೋಡ್ತಾ ಹೋಗ್ತೀವಿ. ರಗಳೆಯ ಕವಿ ಎಂದು ಪ್ರಸಿದ್ಧರಾದ ನಡುಗನ್ನಡ ಮಹಾಕವಿ ಯಾರು? ಹರಿಹರ. ಯಾರು? ರಗಳೆಯ ಕವಿ ಎಂದು ಯಾರು ಕರಿತಪ್ಪ ಅಂದ್ರೆ ಹರಿಹರ ಅಂತ ಕರಿತಾರೆ. ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಹರಿಹರನು ರಚಿಸಿದಂಥ ಪ್ರಸಿದ್ಧ ರಗಳೆ ಯಾವುದು? ಬಸವರಾಜ ದೇವರ ರಗಳೆ. ಯಾವುದು? ಬಸವರಾಜ ದೇವರ ರಗಳೆ ಹರಿಹರನು ರಚಿಸಿದಂಥ ಪ್ರಸಿದ್ಧ ರಗಳೆ ಆಗ್ತೈತಿ. ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಪಿತಾಮಹ ಯಾರು? ಷಟ್ಪದಿಯ ಬ್ರಹ್ಮ, ಷಟ್ಪದಿಯ ಪಿತಾಮಹ ಅಂತಂದು ಕರಿತಾರೆ. ಯಾರನ್ನ? ರಾಘವಾಂಕನನ್ನು. ಹಾಗಾದರೆ ರಾಘವಾಂಕನ ಅತ್ಯಂತ ಜನಪ್ರಿಯ ಷಟ್ಪದಿ ಕಾವ್ಯ ಯಾವುದು? ಹರಿಶ್ಚಂದ್ರ ಕಾವ್ಯ. ಯಾವುದು? ಹರಿಶ್ಚಂದ್ರ ಕಾವ್ಯ. ಹರಿಶ್ಚಂದ್ರ ಕಾವ್ಯವು ಯಾವ ಷಟ್ಪದಿಯಲ್ಲಿ ಕಾಣ್ತಾ ಹೋಗ್ತೀವಿ? ವಾರ್ತಕ ಷಟ್ಪದಿಯಲ್ಲಿ ಕಾಣ್ತಾ ಹೋಗ್ತೀವಿ. ಎಷ್ಟು? ವಾರ್ತಕ ಷಟ್ಪದಿಯಲ್ಲಿ. ಹಾಗಾದ್ರೆ ಆ ಷಟ್ಪದಿ ಎಷ್ಟು ಸಾಲಿನ ಪದ್ಯ? 6 ಸಾಲಿನ ಪದ್ಯ. ಏನು ಷಟ್ಪದಿಯೊಳಗೆ ಏನು ಮಾಡ್ತಾ ಹೋಗ್ತೀವಿ? ಎಷ್ಟು ವಿಧಗಳು ಕಾಣ್ತಾ ಹೋಗ್ತೀವಿ? 6 ವಿಧಗಳು. ಯಾವುದು? ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಪಾಣಿನಿ ಷಟ್ಪದಿ, ಪರಿವರ್ತಿನಿ ಷಟ್ಪದಿ ಮತ್ತು ವಾರ್ತಕ ಷಟ್ಪದಿಯನ್ನು ನೋಡ್ತಾ ಹೋಗ್ತೀವಿ. ಕೂಡಲ ಸಂಗಮ ದೇವ ಎಂಬುದು ಯಾರ ವಚನಗಳ ಅಂಕಿತ ನಾಮ? ಬಸವಣ್ಣ. ಏನು? ಬಸವಣ್ಣನಂತ ಸಾಂಸ್ಕೃತಿಕ ನಾಯಕ ಅಂತ ಕರಿತಾ ಹೋಗ್ತೀವಿ. ಅಲ್ಲಮಪ್ರಭುಗಳ ವಚನಗಳ ಅಂಕಿತ ನಾಮವೇನು? ಕುಹೇಶ್ವರ. ಯಾವುದು? ಕುಹೇಶ್ವರ. ಯಾವುದು? ಅಲ್ಲಮಪ್ರಭುಗಳ ವಚನಗಳ ಅಂಕಿತ ನಾಮ ಯಾವುದು? ಕುಹೇಶ್ವರ. ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ವಚನಗಳನ್ನು ಬರೆದವರು ಯಾರು? ಅಕ್ಕಮಹಾದೇವಿ. ಯಾರು? ಅಕ್ಕಮಹಾದೇವಿಯನ್ನು ಅಕ್ಕಮಹಾದೇವರು ತಮ್ಮ ಒಂದು ವಚನಗಳನ್ನು ಚನ್ನಮಲ್ಲಿಕಾರ್ಜುನ ಅಂಕಿತ ನಾಮದಲ್ಲಿ ಬರಿತಾ ಹೋಗ್ತಾರೆ. ಭಾಗ 2 ಕುಮಾರವ್ಯಾಸ ಮತ್ತು ವಿಜಯನಗರ ಕಾಲದ ಒಂದು ಸಾಹಿತ್ಯವನ್ನು ನೋಡ್ತಾ ಹೋಗ್ತೀವಿ. ಕನ್ನಡದ ಕಂದ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಖ್ಯಾತನಾದ ಕವಿ ಯಾರು? ಕುಮಾರವ್ಯಾಸ. ಏನು? ಕುಮಾರವ್ಯಾಸ ಕನ್ನಡದ ಕಂದ ಹಾಗೂ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರಿತಾ ಹೋಗ್ತೀವಿ. ಕುಮಾರವ್ಯಾಸನ ನಿಜವಾದ ಹೆಸರೇನು? ನಾರಾಯಣಪ್ಪ. ಗದುಗಿನ ನಾರಾಯಣಪ್ಪ ಅಂತ ಕರಿತಾ ಹೋಗ್ತೀವಿ. ಕುಮಾರವ್ಯಾಸನ ಒಂದು ಏನು ನಿಜವಾದ ಹೆಸರೇನಪ್ಪ ಅಂದ್ರೆ ಗದುಗಿನ ನಾರಾಯಣಪ್ಪ ಅಂತ ಕರಿತಾ ಹೋಗ್ತೀವಿ. ಕರ್ನಾಟಕ ತಮ್ಮಂಜರಿ ಅಥವಾ ಗದುಗಿನ ಭಾರತ ಕಾವ್ಯವು ಯಾವ ಷಟ್ಪದಿಯಲ್ಲಿ ಐತಿ? ಪಾಣಿನಿ ಷಟ್ಪದಿಯಲ್ಲಿ ಐತಿ. ಯಾವ ಷಟ್ಪದಿಯಲ್ಲಿ ಐತಿ? ಪಾಣಿನಿ ಷಟ್ಪದಿಯೊಳಗೆ ಕಾಣ್ತಾ ಹೋಗ್ತೀವಿ. ಕುಮಾರವ್ಯಾಸನು ತನ್ನ ಕಾವ್ಯವನ್ನು ಯಾರ ಪ್ರೇರಣೆಯಿಂದ ಎಲ್ಲಿ ಕುಳಿತು ಬರೆದನೆಂದು ಹೇಳ್ತಾ ಹೋಗ್ತಾನೆ? ಗದುಗಿನ ವೀರನಾರಾಯಣ. ಏನು? ಗದುಗಿನ ವೀರನಾರಾಯಣ ಪ್ರೇರಣೆಯಿಂದ ಏನು ಮಾಡ್ತಾ ಹೋಗ್ತಾನೆ? ಕುಮಾರವ್ಯಾಸನ ಬರಿತಾ ಹೋಗ್ತಾನೆ. ಅಲ್ಲಮಪ್ರಭುವಿನ ಜೀವನ ಚರಿತ್ರೆಯನ್ನು ಆಧರಿಸಿದ ಪ್ರಭುಲಿಂಗ ಲೀಲೆ ಕಾವ್ಯದ ಕರ್ತೃ ಯಾರು? ಪ್ರಭುಲಿಂಗ ಲೀಲೆ ಯಾರು ಬರಿತಾ ಹೋಗ್ತಾರಪ್ಪ ಅಂದ್ರೆ ಚಾಮರಸ ಬರಿತಾ ಹೋಗ್ತಾರೆ. ಇದು ಯಾರ ಒಂದು ಜೀವನ ಚರಿತ್ರೆಪ್ಪ ಅಂದ್ರೆ ಅಲ್ಲಮಪ್ರಭುವಿನ ಜೀವನ ಚರಿತ್ರೆಯನ್ನು ನೋಡ್ತಾ ಹೋಗ್ತೀವಿ. ಏನು? ಚಾಮರಸನು ಬರೆದಂಥ ಪ್ರಭುಲಿಂಗ ಲೀಲೆ ಕಾವ್ಯವು ಯಾವ ಷಟ್ಪದಿಯಲ್ಲಿ ಐತಿ? ಪಾಣಿನಿ ಷಟ್ಪದಿಯಲ್ಲಿ ಐತಿ. ಯಾವ ಷಟ್ಪದಿಯಲ್ಲಿ ಐತಿ? ಪಾಣಿನಿ ಷಟ್ಪದಿಯಲ್ಲಿ ಐತಿ. ಜೈಮಿನಿ ಭಾರತ ಎಂಬ ಸುಪ್ರಸಿದ್ಧ ಕಾವ್ಯವನ್ನು ಬರೆದ ಕವಿ ಯಾರು? ಲಕ್ಷ್ಮೀಶ. ಯಾರು? ಲಕ್ಷ್ಮೀಶ ಏನು ಬರಿತಾ ಹೋಗ್ತಾನಪ್ಪ ಅಂದ್ರೆ ಜೈಮಿನಿ ಭಾರತ ಎಂಬ ಸುಪ್ರಸಿದ್ಧ ಕಾವ್ಯವನ್ನು ಬರಿತಾ ಹೋಗ್ತಾನೆ. ಹಾಗಾದ್ರೆ ಲಕ್ಷ್ಮೀಶನ ಕವಿಯ ಊರು ಯಾವುದು? ದೇವನೂರು. ಎಲ್ಲಿ ಬರ್ತೈತಿ? ಕಡೂರು ತಾಲೂಕಿನ ದೇವನೂರು ಲಕ್ಷ್ಮೀಶನ ಊರಾಗ್ತಾ ಹೋಗ್ತೈತಿ. ಜೈಮಿನಿ ಭಾರತ ಕಾವ್ಯವು ಯಾವ ಷಟ್ಪದಿಯಲ್ಲಿ ಐತಿ? ವಾರ್ತಕ ಷಟ್ಪದಿಯಲ್ಲಿ ಈ ಜೈಮಿನಿ ಭಾರತವು ಕಂಡು ಬರ್ತಾ ಹೋಗ್ತೈತಿ. ಕುಮಾರವ್ಯಾಸ ಭಾರತ ಮಹಾಭಾರತದ ಎಷ್ಟು ಪರ್ವಗಳನ್ನು ಒಳಗೊಂಡಿದೆ? ಕುಮಾರವ್ಯಾಸ ಭಾರತ ಮಹಾಭಾರತವು ಎಷ್ಟು ಪರ್ವಗಳನ್ನು ಒಳಗೊಂಡಿದೆಪ್ಪ ಅಂದ್ರೆ
10 ಪರ್ವಗಳನ್ನು ಒಳಗೊಂಡಿದೆ. ಈಗ ಭಾಗ 3 ಚರ್ಚೆ ಮಾಡ್ತಾ ಹೋಗೋಣ. ದಾಸ ಸಾಹಿತ್ಯ ಮತ್ತು ಸಾಂಗತ್ಯ ಕಾವ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನ ಕರೀತಾರೆ? ಪುರಂದರದಾಸರನ್ನ ಕರಿತಾ ಹೋಗ್ತಾರೆ. ಪುರಂದರದಾಸರ ಪೂರ್ವಾಶ್ರಮದ ಹೆಸರೇನು? ಶ್ರೀನಿವಾಸ ನಾಯಕ ಅಂತ ಕರಿತಾ ಹೋಗ್ತೀವಿ. ಪುರಂದರದಾಸರ ಕೀರ್ತನೆಗಳ ಅಂಕಿತ ನಾಮ ಏನು? ಪುರಂದರ ವಿಠಲ. ಏನು? ಪುರಂದರದಾಸರ ಕೀರ್ತನೆಗಳ ಅಂಕಿತ ನಾಮ ಪುರಂದರ ವಿಠಲ. ನಳಚರಿತೆ, ಮೋಹನ ತರಂಗಿಣಿ ಕಾವ್ಯಗಳ ಕರ್ತೃ ಯಾರು? ಕನಕದಾಸರು. ಕನಕದಾಸರ ಕೃತಿಗಳು ನಳಚರಿತೆ, ಮೋಹನ ತರಂಗಿಣಿಯನ್ನು ನೋಡ್ತಾ ಹೋಗ್ತೀವಿ. ಕನಕದಾಸರ ಕೃತಿಗಳಲ್ಲಿ ಜಾತಿ ಪದ್ಧತಿಯನ್ನು ವಿಡಂಬಿಸುವ ವಿಶಿಷ್ಟ ರೂಪಕ ಕಾವ್ಯ ಯಾವುದು? ರಾಮಧ್ಯಾನ ಚರಿತ. ಮೋಹನ ತರಂಗಿಣಿ, ಹರಿಭಕ್ತಸ್ತಾರ, ರಾಮಧ್ಯಾನ ಚರಿತ್ರೆ ಮತ್ತು ನಳಚರಿತ್ರೆ ಇವು ಕನಕದಾಸರ ಕೃತಿಗಳಾಗ್ತವೆ. ಈ ರಾಮಧ್ಯಾನ ಚರಿತ್ರೆಯೊಳಗೆ ಏನು ಜಾತಿ ಪದ್ಧತಿಯನ್ನು ವಿಡಂಬಿಸುವ ವಿಶಿಷ್ಟವಾದಂಥ ರೂಪಕ ಕಾವ್ಯವನ್ನು ಕಾಣ್ತಾ ಹೋಗ್ತೀವಿ. ಕನಕದಾಸರ ಕೀರ್ತನೆಗಳ ಅಂಕಿತ ನಾಮ ಏನು? ಕಾಗಿನೆಲೆ ಆದಿ ಕೇಶವನ್ನ ಅವರು ಅಂಕಿತ ನಾಮವನ್ನು ಮಾಡ್ಕೊತಾ ಹೋಗ್ತಾರೆ. ಪರದೇಶ ವೈಭವ ಎಂಬ ಸಾಂಗತ್ಯ ಕಾವ್ಯವನ್ನು ಬರೆದ ಜೈನ ಕವಿ ಯಾರು? ರತ್ನಾಕರ ವರ್ಣಿ. ರತ್ನಾಕರ ವರ್ಣಿಯವರು ಏನು ಮಾಡ್ತಾ ಹೋಗ್ತಾರೆ? ಪರದೇಶ ವೈಭವ ಎಂಬ ಸಾಂಗತ್ಯ ಕಾವ್ಯವನ್ನು ಬರಿತಾ ಹೋಗ್ತಾರೆ. ಪರದೇಶ ವೈಭವವು ಕಾವ್ಯ ಯಾವ ಛಂದಸ್ಸಿನಲ್ಲಿ ಐತಿ? ಸಾಂಗತ್ಯದಲ್ಲಿ ಐತಿ. ಸಾಂಗತ್ಯವು ಎಷ್ಟು ಸಾಲಿನ ಪದ್ಯ? 4 ಸಾಲಿನ ಪದ್ಯ ಆಗ್ತೈತಿ. ಇಲ್ಲಿ ಬ್ರಹ್ಮ, ವಿಷ್ಣು, ರುದ್ರಗಣಗಳು ಬರ್ತಾ ಹೋಗ್ತವೆ. ಹರ ಹರ ಮಹಾದೇವ ಎನ್ನುತ್ತಾ ಶಿವಶರಣರ ಕಥೆಗಳನ್ನು ರಗಳೆಯಲ್ಲಿ ಬರೆದ ಹರಿಹರನಿಗೆ ಆಶ್ರಯ ನೀಡಿದ ರಾಜ ಯಾರು? ಯಾರಿಗೆ? ಹರಿಹರನಿಗೆ ಆಶ್ರಯ ನೀಡಿದಂಥ ರಾಜ ಯಾರಪ್ಪ ಅಂದ್ರೆ ಹೊಯ್ಸಳ ನರಸಿಂಹ ಬಲ್ಲಾಳನ ಏನು ಮಾಡ್ತಾ ಹೋಗ್ತಾನೆ? ಹರಿಹರನಿಗೆ ಆಶ್ರಯವನ್ನು ನೀಡ್ತಾ ಹೋಗ್ತಾನೆ. ಸಾಂಗತ್ಯ ಛಂದಸ್ಸಿನ ಲಕ್ಷಣವೇನು? 2 ಮತ್ತು 4ನೇ ಸಾಲುಗಳು ಸಮನಾಗಿರುವ 4 ಸಾಲುಗಳ ಪದ್ಯ. ಇನ್ನೊಂದು ಏನು ಕಾಣ್ತಾ ಹೋಗ್ತೀವಿ? ಕಂದಾಪದ್ಯನ 4 ಸಾಲಿನ ಪದ್ಯ ಅಂತ ಕರಿತಾ ಹೋಗ್ತೀವಿ. ಕಂದಾಪದ್ಯೊಳಗೆ ಎಷ್ಟು ಇರ್ತಾವೆ? 4 ಸಾಲುಗಳು ಇರ್ತವೆ. 1 ಮತ್ತು 3 ಸಾಲುಗಳು ಸಮನಾಗಿತ್ತು. 3 ಮತ್ತು 4 ಸಾಲು ಸಮನಾಗಿರ್ತವೆ. ಮತ್ತು 1ನೇ ಪಾದದಲ್ಲಿ ಮತ್ತು 2ನೇ ಪಾದದಲ್ಲಿ 12 ಮಾತುಗಳು ಇರ್ತಾ ಹೋಗ್ತವೆ. 3 ಮತ್ತು 4ನೇ ಸಾಲಿನೊಳಗೆ ಎಷ್ಟು ಇರ್ತಾವಪ್ಪ ಅಂದ್ರೆ 24 ಮಾತ್ರೆಗಳಿರ್ತವೆ. ಪೂರ್ವಾರ್ಥದಲ್ಲಿ ಒಟ್ಟು 36 ಮಾತ್ರೆಗಳಿರ್ತವೆ. ಉತ್ತರಾರ್ಥದಲ್ಲಿ 36 ಮಾತ್ರೆಗಳಿರ್ತವೆ. ಒಟ್ಟು ಕಂದಾಪದ್ಯದಲ್ಲಿ 64 ಮಾತ್ರೆಗಳು ಕಂಡು ಬರ್ತಾ ಹೋಗ್ತವೆ. ಅದೇ ರೀತಿ ಸಾಂಗತ್ಯದಲ್ಲಿ 4 ಸಾಲಿನ ಪದ್ಯ ಕಂಡು ಬರ್ತಾ ಹೋಗ್ತೈತಿ. ಭಾಗ 4 ಚರ್ಚೆ ಮಾಡ್ತಾ ಹೋಗೋಣ. ತ್ರಿಪದಿ, ತತ್ವಪದ ಮತ್ತು ಲೇಖಕಿಯರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಕನ್ನಡ ಸಾಹಿತ್ಯದಲ್ಲಿ ತ್ರಿಪದಿ ಚಕ್ರವರ್ತಿ ಎಂದು ಯಾರನ್ನ ಕರೀತಾರೆ? ಸರ್ವಜ್ಞನನ್ನು ತ್ರಿಪದಿಯ ಚಕ್ರವರ್ತಿ ಎಂದು ಕರಿತಾ ಹೋಗ್ತೀವಿ. ಸರ್ವಜ್ಞನ ವಚನಗಳು ಅಥವಾ ಪದ್ಯಗಳು ಯಾವ ಛಂದಸ್ಸಿನಲ್ಲಿ ಐತಿ? ತ್ರಿಪದಿ ಯಾವ? ಎಷ್ಟು ಸಾಲು? 3 ಸಾಲು. 3 ಸಾಲಿನ ಪದ್ಯ ತ್ರಿಪದಿ, 4 ಸಾಲಿನ ಪದ್ಯ ಕಂದ, 6 ಸಾಲಿನ ಪದ್ಯ ಷಟ್ಪದಿಯನ್ನು ಹೇಳ್ತಾ ಹೋಗ್ತೀವಿ. ಸರ್ವಜ್ಞನ ಪದ್ಯಗಳ ಮುದ್ರೆ ಅಥವಾ ಕೊನೆಯ ಸಾಲಿನ ಅಂಕಿತ ಯಾವುದು? ಸರ್ವಜ್ಞ. ಏನು? ಕೊನೆಯ ಸಾಲಿನ ಅಂಕಿತ ನಾಮ ಯಾವುದಪ್ಪ ಅಂದ್ರೆ ಸರ್ವಜ್ಞ. ಕನ್ನಡದ ಕಬೀರ ಎಂದು ಪ್ರಸಿದ್ಧರಾದ ತತ್ವಪದಕಾರರು ಯಾರು? ಶಿಶುನಾಳ ಶರೀಫರು. ಇವರ ಗುರು ಯಾರಪ್ಪ ಅಂದ್ರೆ ಗೋವಿಂದ ಭಟ್ಟರಾಗಿರ್ತಾರೆ. ಯಾರ ಗುರು? ಶಿಶುನಾಳ ಶರೀಫರ ಗುರು ಗೋವಿಂದ ಭಟ್ಟರು. ಶಿಶುನಾಳ ಶರೀಫರ ಗುರುಗಳು ಯಾರು? ಗೋವಿಂದ ಭಟ್ಟರು. ಅಧಿಪತಿಯ ಧರ್ಮ ಎಂಬ ವಿಶಿಷ್ಟ ಕೃತಿಯನ್ನು ಬರೆದಂಥ ನಡುಗನ್ನಡದ ಪ್ರಮುಖ ಲೇಖಕಿ ಯಾರಪ್ಪ ಅಂದ್ರೆ ಸಂಚೀವನಮ್ಮ. ಇಲ್ಲಿ ಯಾರ ಒಂದು ಅವಧಿಯೊಳಗೆ ಇರ್ತಾರಪ್ಪ ಅಂದ್ರೆ ಒಡೆಯರ ಒಂದು ಕಾಲದೊಳಗೆ ಈ ಸಂಚೀವನಮ್ಮ ಕಂಡು ಬರ್ತಾ ಹೋಗ್ತವೆ. ಸಂಚೀವನಮ್ಮನ ಯಾರ ಆಸ್ಥಾನದಲ್ಲಿ ಸಂಚಿ ಚೀಲ ಓರ್ವ ವೃತ್ತಿಯಲ್ಲಿದ್ದಳು? ಚಿಕ್ಕ ದೇವರಾಜ ಒಡೆಯರ್. ಏನು? ಚಿಕ್ಕ ದೇವರಾಜ ಒಡೆಯರ ಒಂದು ಆಸ್ಥಾನದಲ್ಲಿ ಸಂಚಿ ಚೀಲ ಓರುವಂಥ ವೃತ್ತಿಯಲ್ಲಿ ಸಂಚೀವನಮ್ಮ ಇದ್ಲು. ಅಧಿಪತಿಯ ಧರ್ಮ ಕೃತಿಯ ಮುಖ್ಯ ವಸ್ತುವೇನು? ಅಧಿಪತಿಯ ಧರ್ಮದ ಒಂದು ಮುಖ್ಯ ವಸ್ತು ಏನಪ್ಪ ಅಂದ್ರೆ ಪತಿವ್ರತ ಧರ್ಮ ಮತ್ತು ಸ್ತ್ರೀ ಸ್ವಾತಂತ್ರ್ಯ ಅಥವಾ ಗೌರವದ ಬಗ್ಗೆ ಈ ಒಂದು ಅಧಿಪತಿಯ ಧರ್ಮ ತಿಳಿಸ್ತಾ ಹೋಗ್ತೈತಿ. ಚಂದ್ರಹಾಸನ ಕತೆ ಚಂದ್ರಹಾಸನ ಕಥೆಯನ್ನು ಸಾಂಗತ್ಯದಲ್ಲಿ ಬರೆದ ನಡುಗನ್ನಡದ ಮತ್ತೊಬ್ಬ ಪ್ರಮುಖ ಕವಯಿತ್ರಿ ಯಾರಪ್ಪ ಅಂದ್ರೆ ಯಳವನಕಟ್ಟಿ ಗಿರಿಯಮ್ಮ. ಏನು ಬರಿತಾ ಹೋಗ್ತಾರೆ? ಚಂದ್ರಹಾಸನ ಕಥೆ ಎದರ ಬರೀತಾರೆ? ಸಾಂಗತ್ಯದಲ್ಲಿ ಬರಿತಾ ಹೋಗ್ತಾರೆ. ಯಳವನಕಟ್ಟಿ ಗಿರಿಯಮ್ಮನವರ ಕೃತಿಗಳ ಅಂಕಿತ ನಾಮ ಯಾವುದು? ಯಳವನಗಟ್ಟಿ ರಂಗ ಅಂತ ಬರಿತಾ ಹೋಗ್ತಾರೆ. ಏನು? ಅವರ ಅಂಕಿತ ನಾಮ ಏನು? ಯಳವನಕಟ್ಟಿ ರಂಗ. ಭಾಗ 5 ಬಗ್ಗೆ ನೋಡ್ತಾವನ್ನ ಕೃತಿಗಳು ಛಂದಸ್ಸು ಸಾಮಾನ್ಯ ಜ್ಞಾನ. ಷಟ್ಪದಿ ಎಂದರೆ ಏನು? 6 ಸಾಲಿನ ಪದ್ಯ, 3 ಸಾಲಿನ ಪದ್ಯ ತ್ರಿಪದಿಯನ್ನು ಕರಿತಾ ಹೋಗ್ತವೆ. 4 ಸಾಲಿನ ಪದ್ಯವನ್ನು ಕಂದ ಪದ್ಯ, 6 ಸಾಲಿನ ಪದ್ಯವನ್ನು ಷಟ್ಪದಿ ಅಂತ ಕರಿತಾ ಹೋಗ್ತೀವಿ.
ಕನ್ನಡದಲ್ಲಿ ಒಟ್ಟು ಎಷ್ಟು ಪ್ರಕಾರದ ಷಟ್ಪದಿಗಳಿವೆ? 6. ಯಾವುವು? ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ತಿನಿ, ವಾರ್ತಕ ಷಟ್ಪದಿಯನ್ನು ನೋಡ್ತಾ ಹೋಗ್ತೀವಿ. ರಾಜಶೇಖರ ವಿಲಾಸ ಎಂಬ ಪ್ರೌಢ ಚಂಪೂ ಕಾವ್ಯವನ್ನು ಬರೆದಂಥ ನಡುಗನ್ನಡದ ಉತ್ತರ ಕಾಲದ ಕವಿ ಯಾರು? ಷಡಕ್ಷರ ದೇವ. ಷಡಕ್ಷರ ದೇವ ಎಂಬ ಬರಿತಾ ಹೋಗ್ತಾರೆ, ರಾಜಶೇಖರ ವಿಲಾಸ ಅಂತ ಬರಿತಾರೆ. ಚಂಪೂ ಕಾವ್ಯ, ಚಂಪು ಅಂದ್ರೇನು? ಗದ್ಯ ಮತ್ತು ಪದ್ಯ ಮಿಶ್ರಿತ ಏನು ಕಾವ್ಯವನ್ನು ಚಂಪೂ ಕಾವ್ಯ ಅಂತ ಕರಿತಾ ಹೋಗ್ತೇವೆ. ಶೂನ್ಯ ಸಂಪಾದನೆ ಗ್ರಂಥವು ಯಾರ ವಿಚಾರಧಾರೆಗಳ ಮತ್ತು ಸಂವಾದಗಳ ಸಂಕಲನವಾಗಿದೆ? ಶಿವಶರಣರ ಮತ್ತು ಅಲ್ಲಮಪ್ರಭುವಿನ ಒಂದು ವಿಚಾರಧಾರೆಗಳ ಮತ್ತು ಸಂವಾದಗಳ ಸಂಕಲನವಾಗಿದೆ ಅನ್ನು ಕಾಣ್ತದೆ. ಯಾರ್ದು? ಶೂನ್ಯ ಸಂಪಾದನೆ. ನಡುಗನ್ನಡ ಸಾಹಿತ್ಯದಲ್ಲಿ ವಚನ ಎಂದರೆ ಶಬ್ದದ ಅರ್ಥವೇನು? ನಡುಗನ್ನಡ ಸಾಹಿತ್ಯದಲ್ಲಿ ವಚನ ಅಂದರೆ ಏನಪ್ಪ ಅಂದ್ರೆ ಮಾತು ಅಥವಾ ಪ್ರತಿಜ್ಞೆ ಅಂತ ಕರಿತಾ ಹೋಗ್ತೀವಿ. ವಚನ ಕೊಡು ಅಂತ ಹೇಳ್ತಾ ಅದು ಪ್ರತಿಜ್ಞೆ. ವಚನ ಅಂದರೆ ಮಾತಾಡುವುದು. ಬೆಳಗಿನ ವಚನಗಳು ಎಂದರೇನು? ಬೆಳಗಿನ ವಚನಗಳು ಎಂದರೆ ಏನಪ್ಪ ಅಂದ್ರೆ ಗೂಢಾರ್ಥ ಹೊಂದಿರುವ ಅಥವಾ ಸಾಂಕೇತಿಕ ಭಾಷೆಯುಳ್ಳಂಥ ವಚನಗಳು, ಅಂದರೆ ಒಳ ಅರ್ಥ ಇರುವಂಥ ಒಂದು ವಚನಗಳು. ಯಾವುದು? ಬೆಳಗಿನ ವಚನಗಳು. ಕನಕೋಪನಿಷತ್ ಎಂದು ಕನಕದಾಸರ ಯಾವ ಕೃತಿಯನ್ನು ಕರೆಯಲಾಗುತ್ತದೆ? ಹರಿಭಕ್ತ ಸಾರ. ಯಾವುದು? ಹರಿಭಕ್ತ ಸಾರ. ರಾಮದಾನ ಚರಿತ್ರೆಯಲ್ಲಿ ಏನು ನೋಡ್ತಾ ಹೋಗ್ತೀವಿ? ಜಾತಿ ಬದ್ಧತೆಯ ಒಂದು ಸಾಮರಸ್ಯವನ್ನು ನೋಡ್ತಾ ಹೋಗ್ತೀವಿ. ಇಷ್ಟು ಕೃತಿಗಳೇನಪ್ಪ ಅಂದ್ರೆ ಹರಿಭಕ್ತ ಸಾರ, ನಳಚರಿತ್ರೆ, ರಾಮದಾನ ಚರಿತ್ರೆ, ಮೋಹನ ತರಂಗಿಣಿ ಇವು ಕನಕದಾಸರ ಕೃತಿಗಳಾಗ್ತವೆ. ಇವರು ಕನಕದಾಸರ ಹುಟ್ಟಿದ ಊರು ಯಾವುದಪ್ಪ ಅಂದ್ರೆ ಬಾಡ ಅಂತ ನೋಡ್ತಾ ಹೋಗ್ತೀವಿ. ಅವರ ಒಂದು ಅಂಕಿತ ನಾಮ ಕಾಗಿನೆಲೆ ಯಾದವ ಕೇಶವ. ತೊರೆದು ಜೀವಿಸಬಹುದೇರಿ ನಿನ್ನ ಚರಣವು ಎಂಬ ಪ್ರಸಿದ್ಧ ಕೀರ್ತನೆಯನ್ನು ರಚಿಸಿದವರು ಯಾರು? ಕನಕದಾಸರು. ಯಾವ ಕೀರ್ತನೆ? ತೊರೆದು ಜೀವಿಸಬಹುದು ಹರಿ ನಿನ್ನ ಚರಣವ ಅಂತಂದು ತಮ್ಮ ಒಂದು ಕೀರ್ತನೆಯಲ್ಲಿ ರಚನೆಯನ್ನು ಮಾಡ್ತಾ ಹೋಗ್ತಾರೆ. ಮೈಸೂರು ಅರಸರ ಕಾಲದಲ್ಲಿ ನಡುಗನ್ನಡ ಸಾಹಿತ್ಯಕ್ಕೆ ಭಾರೀ ಕೊಡುಗೆ ನೀಡಿದಂಥ ಚಿಕ್ಕದೇವರಾಜ ಪಿನ್ನಪಂ ಬರೆದ ಕವಿ ಯಾರು? ತಿರುಮಲಾರ್ಯ. ಯಾರು? ತಿರುಮಲಾರ್ಯ. ಯಾರಪ್ಪ ಅಂದ್ರೆ ಮೈಸೂರು ಅರಸರ ಕಾಲದಲ್ಲಿ ನಡುಗನ್ನಡ ಸಾಹಿತ್ಯಕ್ಕೆ ಭಾರೀ ಕೊಡುಗೆ ನೀಡಿದಂಥ ಚಿಕ್ಕದೇವರಾಜ ಪಿನ್ನಪಂ ಬರೆದ ಕವಿ ಯಾರಪ್ಪ ಅಂದ್ರೆ ತಿರುಮಲಾರ್ಯ ಅವರು ಬರಿತಾ ಹೋಗ್ತಾರೆ. ಕೊನೆಯ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ನಾಟಕವೆಂದು ಪರಿಗಣಿತವಾಗಿರುವ ಮಿತ್ರವಿಂದ ಗೋವಿಂದ ಕೃತಿಯ ಕರ್ತೃ ಯಾರಪ್ಪ ಅಂದ್ರೆ ಸಿಂಗಾರಾರ್ಯ. ಯಾರು? ಸಿಂಗಾರಾರ್ಯ ಏನು ಬರಿತಾ ಹೋಗ್ತಾರಪ್ಪ ಅಂದ್ರೆ ಮಿತ್ರವಿಂದ ಗೋವಿಂದ ಎಂಬ ಕೃತಿಯನ್ನು ಬರಿತಾ ಹೋಗ್ತಾರೆ. ಅದು ಸಾಮಾಜಿಕ ನಾಟಕ. ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದಪ್ಪ ಅಂದ್ರೆ ಮಿತ್ರವಿಂದ ಗೋವಿಂದ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಏನು ಮಾಡ್ತಾವ್ರಿ, ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಏನು ಮಾಡ್ತಾವ್ರಿ, ಸಬ್ಸ್ಕ್ರೈಬ್ ಆಗ್ತಾವ್ರಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳಿದ್ದರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.